ಹಾಯ್ ಹೆಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡೀನಿ. ಸೊ ನಿನ್ನೆ ಗ್ರಹಣ ಇತ್ತು. ಯಾರೆಲ್ಲ ಎಷ್ಟೆಷ್ಟು ಪಾಲಿಸಿದ್ರಿ ಗೊತ್ತಿಲ್ಲ. ಬಟ್ ನಮ್ಮ ಮನೆಗಂತೂ ನಿನ್ನೆ ಬಿಫೋರ್ 7:30 PM ಊಟ ಮಾಡಿದ್ವಿ. ಸೊ ನಿನ್ನೆ 7:30 ಒಳಗಡೆ ಊಟ ಮಾಡಿದ್ವಿ. ಅದಾದಮೇಲೆ ಆಯಿತು. ಏನು ಮಾಡಿದ್ರು ಮಮ್ಮಿ, ಊಟ ಆದಮೇಲೆ 2 hours ಆದಮೇಲೆ ಶುಗರ್ ಚೆಕಪ್ ಮಾಡಿದ್ವಿ. ನಾರ್ಮಲ್ ಇತ್ತು. ಅದಾದಮೇಲೆ ಇನ್ಸುಲಿನ್ ಮಾಡಿಕೊಂಡ್ರು. ನನ್ನ ಮಗಳಿಗೆ ಒಂದಿಷ್ಟು ಯಾವಾಗೂ ರಾತ್ರಿ ಹಾಲು ಕುಡಿಸ್ತೀವಿ. ಬಟ್ ಮಕ್ಕಳಿಗೇನು ಸಂಬಂಧ ಇಲ್ಲ, ಯಾವಾಗೂ ಕುಡಿಸ್ಬೋದು. ಆಮೇಲೆ ಯಾವಾಗೂ ಊಟ ಕೊಡ್ಬೋದು, ಯಾಕಂದ್ರೆ ಅವ್ರಿಗೆ ಗೊತ್ತಾಗಲ್ಲ. ಹಾಗಾಗಿ ನಿನ್ನೆ ನನ್ನ ಮಗಳು 10ಕ್ಕೆ ಹಂಗೆ ಹಾಲು ಕುಡಿದಳು, ಬಿಸಿ ಹಾಲು ಕುಡಿದು ಮತ್ತು ಮಲ್ಕೊಂಡವರು ಎಷ್ಟು ಮಾರ್ನಿಂಗ್ ಅರೌಂಡ್ 6:30 ಹಂಗೆ ಎದ್ದೀವಿ. ಸೊ ನಿನ್ನೆ ನೈಟ್ ಟೈಮ್ ಮುಗ್ಸೋಕ್ಕಾಯ್ತು. 2:21ಗೇನೋ ಗ್ರಹಣ ಎಂಡ್ ಆಯಿತು. ಅವಾಗ ಒಬ್ಬೊಬ್ರು ಮಾಡೋರು ಮಾಡ್ತಾರೆ, ಬಟ್ ನಮ್ಗೆ ಆಗಲ್ಲಲ್ಲ. ಸೊ ಹಂಗಾಗಿ ಮಾರ್ನಿಂಗ್ ಎದ್ದೇನು ಮಾಡಿದ್ವಿ, ಕಸ ಗುಡಿಸ್ಕೊಂಡು ಆಮೇಲೆ ಮನೆ ಒರೆಸ್ಕೊಂಡು ದೇವ್ರ ಪೂಜೆ ಮಾಡಿದ್ವಿ. ದೇವ್ರ ಪೂಜೆ ಮಾಡಿಕೊಂಡು ಅಮ್ಮ ಉಪ್ಪಿಟ್ಟು ಮಾಡಿದರು, ದಪ್ಪನ ರವಾದು. ಆಮೇಲೆ ದಪ್ಪನ ರವಾದು ಉಪ್ಪಿಟ್ಟು ತಿಂದೆ. ಅದಾದಮೇಲೆ ನನ್ನ ಜೊತೆ ನನ್ನ ಮಗಳು ಸ್ವಲ್ಪ ತಿಂದಳು. ಆಕೆ ಮನ್ಸು ಬಂದರೆ ಒಂದೊಂದು ದಿನ ತಿಂತಾಳೆ, ಇಲ್ಲ ಅಂತಂದರೆ ಯಾವತ್ತೂ ಅದಕ್ಕೆ ಮುಟ್ಟಕ್ಕೆ ಹೋಗಲ್ಲ ಆಕೆ, ಹಂಗಾಗಲ್ಲ. ಆಮೇಲೆ ಈಗ ಜಸ್ಟ್ ಹೊರಗೆ ಕರ್ಕೊಂಡು ಹೋಗಂದೆ. ಆಕೆಗೆ ಸ್ನಾನ ಆದಮೇಲೆ ಕಂಪಲ್ಸರಿ ಒಂದು 10 minutes ಹೊರಗೆ ಆಟ ಆಡಲೇಬೇಕು. ಹಂಗಾಗ್ಯಾಳ ಆಕೆ, ಆಟ ಆಡಿದಳು. ಆಮೇಲೆ ಅವ್ರ ಅಮ್ಮಮ್ಮಗೆ ಬಂದು ಹೇಳಿದಳು, ಅಮ್ಮಮ್ಮ ನಿದ್ದೆ ಹೊಂಟದ, ಜೋಜ ಮಾಡ್ತೀನಿ ಅಂದಿದ್ದಕ್ಕೆ ಈಗ ಜೋಳಿಗೆ ಮಲ್ಕೊಂಡಾಳ. ಇವನು ಈಗ ಜಸ್ಟ್ ಎದ್ದ. ಸೊ ಅವನಿಗೆ ಸ್ನಾನ ಮಾಡಿಸಿ ಜೋಳಿಗೆದಾಗ ಹಾಕಿದ್ವಲ್ಲ, ಹಂಗಾಗಿ ಈಗ ಎದ್ದಾನ. ಆಕೆ ಮಕ್ಕೊಂಡ್ರು, ಇವ ಎದ್ದಾನ, ಇಲ್ಲೇ ಮಕ್ಕೊಂಡಾನ. ಸೊ ನಿಮ್ಗೆ ಮತ್ತು ಯಾರಿಗಾದ್ರೂ ಏನಾದ್ರು ನ್ಯೂ ಬಾರ್ನ್ ಬೇಬಿದು ಏನಾರು ಸಜೆಷನ್ ಬೇಕಾದ್ರೆ ಕೇಳಿರಿ. ಬಟ್ ಅಪ್ ಟು 6 months ಏನೂ ಹಾಕ್ಲಿಕ್ಕೆ ಹೋಗಬೇಡ್ರಿ. ಓನ್ಲಿ ಅವ್ರೇನು ವಿಟಮಿನ್ D3 ಆ್ಯಂಡ್ ಮಲ್ಟಿವಿಟಮಿನ್ ಸಿರಪ್ ಕೊಟ್ಟಿರ್ತಾರೆ, ಅವೆರಡೇ ಹಾಕಿರಿ. ಅದು ಬಿಟ್ಟು ಮತ್ತೇನು ಹಾಕಬೇಡ್ರಿ. ಹಾಲು ಬರ್ತಿದ್ರೆ ಸರಿ ಹಾಲು ಕುಡಿಸ್ರಿ. ಹಾಲು ಬರಲಿಲ್ಲ ಅಂತಂತಂದರೆ ಅಲ್ಟರ್ನೇಟಿವ್ ಡಾಕ್ಟರ್ಸಿಗೆ ಕೇಳಿ ನೀವು ಮಿಲ್ಕ್ ಪೌಡ್ರ್ ಆಗಿರ್ಬೋದು, ಏನಂತಾರೆ ಬೇಬೀಸಿಗೆ ಇರ್ತದೆ ಸಪ್ರೇಟ್. ಸೊ ಡಾಕ್ಟರ್ ಸಜೆಸ್ಟ್ ಮಾಡಿದ್ರಷ್ಟೇ ಹಾಕಿರಿ ಬೇಬೀಸಿಗೆ, ಇಲ್ಲಾಂದ್ರೆ ಹಾಕ್ಲಿಕ್ಕೆ ಹೋಗಬೇಡ್ರಿ. ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ ಇವಕ್ಕೆ ಯಾವಾಗಲೂ ಮಕ್ಳಿಗೆ ಏನು ಮಾಡಬೇಕು, ಅಟ್ಲೀಸ್ಟ್ ಬಿಸಿ ಬಿಸಿ ನೀರು, ಅಂದ್ರೆ ಮೀಡಿಯಮ್ನೂ ಅಲ್ಲ, ಸ್ವಲ್ಪ ಮೀಡಿಯಮ್ಗಿಂತ ಹೆಚ್ಚಿಗೆ ಬಿಸಿ ನೀರಲ್ಲೇ ಸ್ನಾನ ಮಾಡಿಸ್ಬೇಕು ನೋಡಿರಿ. ಹಂಗಂದ್ರೆ ಸ್ವಲ್ಪ ಮಕ್ಕಳು ಬರೋತನ ಮಕ್ಕೋತಾವ. ನಮ್ಮ ಮನೆಗಂತೂ ಸ್ವಲ್ಪ ಮೀಡಿಯಮ್ಗಿಂತ ಸ್ವಲ್ಪ ಜಾಸ್ತಿನೇ ಬಿಸಿ ನೀರು ಹಾಕ್ತಾರೆ ಅವನಿಗೆ. ಹಂಗಾಗಿ 2 hours ಹೇಳೋದಿಲ್ಲ ಯಾವಾಗಲೂ. ಸೊ ನೋಡರಿ, ಇವತ್ತು ಆದ್ರೆ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಯಾವುದನ್ನ ನಾನು ಮಂಡಕ್ಕಿ ಚುಡುವ ಅಥವಾ ಏನಾದರೂ ಮಾಡಿ ತೋರಿಸ್ತೀನಿ, ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆಗಲಿಲ್ಲ ಅಂದರೆ ನಾಳೆ ಮಾಡಿರ್ತೀನಿ, ನೋಡಮ್ಮು. ಆಮೇಲೆ ಸೊ ಮಕ್ಕಳಿಗೆ ನಾನು ನ್ಯೂ ಬಾರ್ನ್ ಬೇಬಿ ಏನಲ್ಲ, ಈಗ ನನ್ನ ಬೇಬಿ ಬಾಯ್, ಅವನಿಗೆ ನಾನು ಮಾಮಾ ಅರ್ತಿಂದ ಸೋಪ್ ಯೂಸ್ ಮಾಡ್ತೀನಿ. ಆಮೇಲೆ ಮಸಾಜ್ ಆಯಿಲು ಮಾಮಾ ಅರ್ತಿಂದ ಯೂಸ್ ಮಾಡ್ತೀನಿ. ಯಾಕಂತಂದ್ರೆ ನಾನು ಸೋನಿಗೂ ಅದೇ ಯೂಸ್ ಮಾಡಿದ್ದೆ, ಚಲೋ ಬಂದಿತ್ತು. ಹಾಗಾಗಿ ನಾನು ಈವ್ನಿಂಗ್ನೂ ಅದೇ ಕಂಟಿನ್ಯೂ ಮಾಡ್ಲಿಕತ್ತೀನಿ. ಚಲೋ ಬಂದದ, ಸ್ಕಿನ್ನು ಇಂಪ್ರೂವ್ ಆಗ್ತದೆ. ಆಮೇಲೆ ಸೂದಿಂಗ್ ಇರ್ತದೆ ಮಕ್ಕಳಿಗೆ. ಸೊ ಹಂಗಾಗಿ ಅದೇ ಯೂಸ್ ಮಾಡ್ಲತ್ತೀನಿ. ನೀವು ಯಾರನ್ನ ನ್ಯೂ ಬಾರ್ನ್ ಬೇಬಿ ಈಗ ನ್ಯೂ ಪೇರೆಂಟ್ ಇದ್ರಿ ಅಂತಂದ್ರೆ ನೀವು ಯೂಸ್ ಮಾಡ್ಬೋದು. ಮಾಮಾ ಅರ್ತ್ ಚಲೋ ಅದ, ಬೆಸ್ಟ್ ಅದ ಅಂತ ಹೇಳ್ತೀನಿ. ನಿಂದ್ರೆ ಅಂದೆ ಎಲ್ಲಿಗೆ ಹೊಂಟಿ? ಹಾಂ ನಿಂದ್ರೆ ನಾನು ಬರ್ತೀನಿ. ಬೇಡ ಬೇಡ ಬರಲಿ, ಬೇಡ ಬರಲಿ, ಬೇಡ ಹೇಳು. ಹಾಂ ನಡಿ, ತೆಗಿ ಗೇಟ್ ತೆಗಿ. ನನ್ನ ಗಾಡಿ ಬಲ್ಲಡಿ, ಇಲ್ಲಿ ಬ್ಯಾಡಿಲ್ಲಿ ಗಾಡಿ ಬರ್ತಾವೆ. ಗಾಡಿ ಬಲ್ಲಿ ನಿಂತು ಆಡು. ಗಾಡಿ ಎಲ್ಲ ನಂದು, ಎಲ್ಲ ನಂದು ಗಾಡಿ. ನಂದು ಗಾಡಿ ಯಾವುದು? ಹಾಂ ಬಂದಿಲ್ಲ, ಇನ್ನೊಂದು ಸತಿ ಮಾಡಲಿ. ಹಾಕ್ಕೊಂಡಿದ್ದಿಲ್ಲಮ್ಮ, ಬುಷ್ ಹಾಕ್ಕೊಂಡಿದ್ದಿಲ್ಲ. ಇಲ್ಲ ಹುಡುಗ, ತಳಗೆ ಯಾಕೆ ಕೂತಿದ್ದಿ? ಹಾಂ ಸೋನು, ಅವ್ವಾ ಬಿತ್ತು ಕಾಲು ತಳಗ, ಬಿತ್ತು ಕಾಲ. ಹ್ಞೂ 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 ಏನು ಬರ್ತೋಣ ಗಾಡಿ? ಗಾಡಿ ಎಲ್ಲದ? ನೀರು ಹಾಕೋ ಗಾಡಿ ಬತ್ತು, ಬೂ ಹಾಕೋ ಗಾಡಿ. ಬಾ 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 ಬಾ, ಗಾಡಿ ಬತ್ತು ಗಾಡಿ ಬತ್ತು ಗಾಡಿ ಬತ್ತು. ಏ ಗುಂಡ, ಏನು ಬತ್ತೆ? ಏನು ಬತ್ತು ಸೋನು? ಏನು ಬತ್ತು ನೋಡು. ಏನದ? ಏನದಮ್ಮ? ಹಾಂ ಏನಂತಾರ? ಬೂ ಬೂ ಬಂದಾವಲ್ಲ? ಎಲ್ಲಿ ಬಂದಾವ ಬೂ? ನೋಡು ಅಲ್ಲಿ ಬಂದಾವ.
ಭೂತ್ ಅಂದಾರಲ್ಲ. ಹಾಂ ಹೇಳು ಮೇಲೆ ಹೇಳು. ಎದ್ದು ನಿಂತಾಡು. ಎಲ್ಲಿಗೆ ಹೊಂಟಿ? ಹಾಂ ಎಲ್ಲಿಗೆ ಹೊಂಟಿ? ಹ್ಯಾಪಿ ಯಾರ್ದದ? ಅಪ್ಪಂದು ಹ್ಯಾಪಿ ಬರ್ಡೇ ಅದ. ಹ್ಯಾಪಿ. ಮಾಮ ಎಲ್ಲಿಗೆ ಹೋಗ್ಯಾರ? ಹಾಂ ದೂ ಹೋಗ್ಯಾನ. ಹಾಂ ಮಾಮನ ಗಾಡಿ ಯಾವುದಮ್ಮ? ಮಾಮನ ಗಾಡಿ ಯಾವುದು? ಮಾಮನ ಗಾಡಿ ಯಾವುದು? ಅದು ತಾತಂದದ. ಹಾಂ ಮಾಮಂದು ಯಾವ್ದ ಗಾಡಿ? ಮಾಮನ ಗಾಡಿ ಯಾವುದು? ಮಾಮಂದು ಅಲ್ಲದು, ಅಮ್ಮಂದು ಇಲ್ಲದ. ಮಾಮಂದು ಗಾಡಿ ಕಾಯಲ್ಲದ ಮಾಮಂದು. ಕಾಯಲ್ಲದ ಮಾಮಂದು. ಅವ್ವ ಏನು ಒಕ್ಕಡ್ದಿ? ಏನು ಒಕ್ಕಡ್ದಿ? ಕಲ್ಲು ಒಕ್ಕಡ್ದಿ. ಅಯ್ಯಯ್ಯ ಯಾಕೆ ಹೊಡ್ಕೋತಿ? ಯಾಕ ಸಿಟ್ಟ್ಯಾಕ? ಸಿಟ್ಟ್ಯಾಕಮ್ಮೋ? ಬಾಯ್ ಕಡಿ. ಗಾಡಿ ಬರ್ತದೆ ನೋಡು, ಗಾಡಿ ಬರ್ತದೆ ನೋಡು. ಅಲ್ಲೇ ಕೂಡೋದು ಮತ್ತೆ ಏನದ ತಳಗ? ಎಲ್ಲದ ತಳಗ? ಎಲ್ಲಿ ತಳಗ? ಕಾರ್ ತಳಗ ಎಲ್ಲದ? ಬಾಬಾ ಕಾಣಲಾಗ್ಯದ. ಹಾಂ ಬಾಯ್ ಕಡೆ ಬಿಸಿಲದ ಬಾ. ವೈ ನೋ ನೋ ನೋ. ಬಾ ಭೂತ್ ಬರ್ತದೆ ನೋಡು. ಬಾ ಬಾ ಜಲ್ದಿ 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 ಬಾ. ಅಮ್ಮಮ್ಮ ಕರತ ಬಾ. ಅಲ್ಲೆಲ್ಲಿ ಕೂಡ್ಲಿನಾ? ಬಾ ನಾ ಹೋಗ್ತೀನಿ ನೋಡಿ. ಭೂತ್ ಬರ್ತದೆ, ಭೂತ್ ಬರ್ತದೆ. ನಡಿ ಭೂ ಹಾಕ್ಯಾರ ನೋಡಿ, ನೋಡಮ್ ನಡಿ. ಮಕ್ಕೋಣ ನೋಡ್ರಿ ಇಲ್ಲಿ ತೊಡಿ ಮ್ಯಾಗ ಮಕ್ಕೊಂಡು ಬಟ್ ಸಿಗ್ತಾನ. ಬಟ್ ಹಿಡಿಯವಾಗ್ಯಾನ. ಈಗ ಹಾರವಾಗ್ಯಾನ, ಹಾರ್ತಾನ. ಆಮೇಲೆ ಈಗ ಒಟ್ಟು ಬಟ್ ತೆಗೆದ್ರೆ ಅಳ್ತಾನ. ಒಟ್ಟು ಬಾಳೆಗೆ ಇಟ್ಕೋಬೇಕಂತಾನ. ಒಟ್ಟು ಯಾವಾಗೂ ಬಟ್ ಬಾಯ್ದಾಗೆ ಇರ್ಬೇಕು ಅವನಿಗೆ ಗುಂಡಣ್ಣಗ. ಇಲ್ಲಂತಂದ್ರೆ ಈಗ ಹಾರದ್ ಕಲ್ತಾನ. ಒಂದು ಸೌನ್ ಮೈ ತೊಳ್ಯಾಕತ್ರ ಮ್ಯಾಲ ಕೂಡಲಾಗ್ಯಾನ. ಎಗರಿ 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 ತಳಗ ಇದು ಮಾಡ್ಲಿಕತ್ತಾನ. ಹಂಗಾಗಿ ಓನ್ ಮಾಡತ್ತೀರಿ ರಿಷಿ? ರಿಷಿ ರಿಷಿ ಅಲ್ಲಾಡತ್ತೀರಿ, ಅಲ್ಲಾಡತ್ತೀರಿ ಬಂಗಾರಿ ನೀವು. ಅಲ್ಲಾಡತ್ತೀರಿ ಗುಂಡು. ಸೊ ಹಿಂಗೆ ನೋಡ್ರಿ. ಅಕ್ಕಿ ಮಕ್ಕೊಂಡೋಳಂದ್ರೆ ಇವ ಎದ್ದಿರ್ತಾನ, ಇವ ಮಕ್ಕೊಂಡೋಳಂದ್ರೆ ಅಕ್ಕಿ ಎದ್ದಿರ್ತಾಳ. ಸೊ ಹಂಗಾಗಿ ನಮ್ಮ ಮಮ್ಮಿ ಏನೋ ತೊಗೊಂಬಂದೋಳ್ರಿ. ಏನು ತೊಗೊಂಬಂದೋಳು ಕೇಳಮ್ಮ. ಗಿಡ ಎಲ್ಲಸ್ತಿ? ಎಲ್ಲಸ್ತಿ? ತೆಂಗಿನ ಗಿಡ ದೇವ್ರ ಎದ್ರ ಎದ್ದದಿಲ್ಲ. ಎಲ್ಲ ಹಚ್ತಿ? ಮತ್ತೆ ಎತ್ತರ ಹತ್ತದ ಮನಿ ಎದ್ರ ಹಚ್ಚರ ವಯರಿಲ್ಲ. ಮಲ್ಲು ಕೇಳು. ನಮ್ಮ ಮನ್ಯಾಗ ದೇವ್ರ ಎದ್ರ ತೆಂಗಿನ ಗಿಡ ಎದ್ದದ. ಬಟ್ ಮನಿ ಸೊ ಹಿಂಗದ ನೋಡ್ರಿ ನಮ್ಮ ಮನಿ ಎದ್ರ ಜಾಗ. ಇಲ್ಲಿ ಮಾವಿನಕಾಯಿ ಗಿಡ ಅದ, ಆಮೇಲೆ ಇಲ್ಲಿ ಬಾಳಿಕಾಯಿ ಗಿಡ ಅದ. ಈ ಕಡೆ ಹೋದ್ರೆ ಇಲ್ಲಿ ಇನ್ನೊಂದು ಮಾವಿನಕಾಯಿ ಗಿಡ ಬೆಳೆದದ. ಆಮೇಲೆ ಇದು ದಾಳಿಂಬೆ ಇಲ್ಲ, ಪೇರು ಗಿಡ ಅದ, ಪೇರು. ಸೊ ಇಲ್ಲೆಲ್ಲ ಹಚ್ಬೇಕು ನೋಡ್ಬೇಕು. ಇಲ್ಲಿ ಮನಿ ಎದ್ರ ಎಲ್ಲಾನ ಜಾಗ ಇದ್ರೆ ಹಚ್ಬೇಕಂತದ. ಇಲ್ಲಿ ತಂದು ಇಟ್ಟಾರ ನಮ್ಮಮ್ಮ. ಹಚ್ಬೇಕು ನೋಡ್ಬೇಕು. ಸೊ ಹಿಂಗೆ ನೋಡ್ರಿ. ಇಲ್ಲಿ ಒಳಗಿನ ಹೊರಗೆ, ಹೊರಗಿನ ಒಳಗೆ ಹಿಂಗೆ ತಿರುಗಾಡೋದು. ಮಕ್ಕಳು ಎದ್ದಿದ್ರೆ ಮಕ್ಕಳಿಗೆ ಮನಗ್ಸೋದು. ಇಷ್ಟೇ ನನ್ನ ಕೆಲಸ, ಮತ್ತೇನಿಲ್ಲ. ಆರಪ್ಪ ರಿಷಿ? ನೀವೇನು? ಆರೋ ರಿಷಿ? ರಿಷಿ ಆರದು ಗುಂಡು. ಓನ್ ನೋಡುತ್ತೀರೋ ಗುಂಡು? ಓನ್ ನೋಡುತ್ತೀರಿ ನೀವು? ನಗುತ್ತಾರಲ್ಲ ಇವರು ಗುಂಡಣ್ಣ. ಓನ್ ನೋಡತ್ತೀರಿ ನೀವು? ಆರಪ್ಪ ಓನ್ ನೋಡತ್ತೀರಿ ಬಂಗಾರಿ? ಬಂಗಾರಿ ಓನ್ ಬೇಕು ನಿಮಗ? ಓನ್ ಬೇಕು? ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಏನಾರ ಬೇಕಿದ್ರೆ ಕಮೆಂಟ್ ಬಾಕ್ಸ್ನಾಗ ಟೈಪ್ ಮಾಡಿರಿ. ಸೊ ನೆಕ್ಸ್ಟ್ ನಾ ಅದರದ್ದೇ ವಿಡಿಯೋ ಹಾಕ್ತೀನಿ. ನೋಡಮ್ಮಿ
ಆದಷ್ಟು ಕುಕ್ಕಿಂಗ್ ವಿಡಿಯೋಸ್ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ನಾನಂತೂ ಈ ಸದ್ಯಕ್ಕೆ ಎಲ್ಲೂ ಹೊರಗೆ ಹೋಗಲ್ಲ. ಹೊರಗೆ ಹೋದ್ಮೇಲೆ ಬೇಕಾದ್ರೆ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಟ್ರಾವೆಲ್ ವ್ಲಾಗ್ ಆಯಿತು ಎಲ್ಲನ ಹೋದ್ರೆ ಏನು